ಸಲ್ಲಿಸಲಿಕ್ಕೆ ದೆಹಲಿಗೆ ಬರುವಂತೆ ಕರೆಯನ್ನ ಮಾಡಲಾಗಿದೆ. ಈಶ್ವರಪ್ಪಗೆ ಕರೆಯನ್ನ ಮಾಡಿ ದೆಹಲಿಗೆ ಕರೆದಿದ್ದಾರೆ ಅಮಿತ್ ಶಾ ಅವರು. ನಾಳೆ ದೆಹಲಿಗೆ ಬರುವಂತೆ ಈಶ್ವರಪ್ಪನವರಿಗೆ ಬುಲಾವನ್ನ ಕೊಡಲಾಗಿರುವಂಥದ್ದು. ಬಿಎಸ್ವೈ ಕುಟುಂಬದ ವಿರುದ್ಧ ಬಂಡಾಯ ಎದ್ದಿದ್ದಾರೆ ಈಶ್ವರಪ್ಪನವರು. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರೆಯನ್ನ ಮಾಡಿದ್ದು ಅಮಿತ್ ಶಾ ಅವರು. ಈಶ್ವರಪ್ಪನವ್ರ ವಿಚಾರದಲ್ಲಿ ಇನ್ನೂ ಟೈಮ್ ಇದೆ, ಯಾಕೆಂದ್ರೆ 2ನೇ ಹಂತದಲ್ಲಿ ಚುನಾವಣೆ ನಡೆಯುವಂಥದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ. ಸೊ ಹೀಗಾಗಿ ಏಪ್ರಿಲ್ 4 ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ. ಇನ್ನು 2ನೇ ಹಂತದ ಚುನಾವಣೆ ನಡೆಯುವಂಥ ನಿಟ್ಟಿನಲ್ಲಿ ಕ್ಷೇತ್ರಗಳಲ್ಲಿ ಅದಕ್ಕೆ ಇನ್ನೂ ಕೂಡ ಟೈಮ್ ಇರುವಂಥ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ನಾಳೆ ಬರ್ಲಿಕ್ಕೆ ಹೇಳಿದ್ದಾರೆ ಈಶ್ವರಪ್ಪನವ್ರಿಗೆ. ಈಶ್ವರಪ್ಪನವರು ಹೋಗ್ತಾರಾ, ಅದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇಲ್ಲಿ ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಏನು ಮಾಡ್ತಾರೆ ಈಶ್ವರಪ್ಪನವರು ಅಂತ. ಈಗ ಬಂಡಾಯ ಎದ್ದಿರುವಂಥದ್ದು ಬಿಜೆಪಿಯ ಹಿರಿಯ ನಾಯಕ. ಆ ಕಾರಣಕ್ಕೋಸ್ಕರ ಬೇರೆಯದ್ದ ರೀತಿಯಾದಂಥ ಒಂದು ಮೆಸೇಜ್ ಹೋಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈಶ್ವರಪ್ಪನವ್ರನ್ನ ನಿರ್ಲಕ್ಷ್ಯ ಮಾಡಿಬಿಡ್ತು ಬಿಜೆಪಿ, ನಡು ನೀರಲ್ಲಿ ಕೈ ಬಿಟ್ಬಿಡ್ತು ಅನ್ನುವಂಥ ಆರೋಪ ಬಿಜೆಪಿ ಮೇಲೆ ಬರಬಾರ್ದು ಅನ್ನುವಂಥ ಇಂಟೆನ್ಷನ್ ಕೂಡ ಬಿಜೆಪಿಗೆ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಮಹತ್ವದ ಬೆಳವಣಿಗೆ ಒಂದರಲ್ಲಿ ಈಶ್ವರಪ್ಪನವ್ರ ಜೊತೆ ಮಾತನಾಡಿದ್ದಾರೆ ಅಮಿತ್ ಶಾ ಅವರು. ನಾಳೆ ದೆಹಲಿಗೆ ಕರೆದಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಏನ್ ರೆಸ್ಪಾನ್ಸ್ ಸಿಕ್ತಂತೆ ಅಮಿತ್ ಶಾ ಅವರು ಈಶ್ವರಪ್ಪನವ್ರಿಗೆ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ? ಈಶ್ವರಪ್ಪನವ್ರು ಏನಾದರೂ ನಾಳೆ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆಯಾ? ಕಟ್ ಮಾಡ್ಬಿಟ್ಟು 2 ನಂಬರ್ ಕಟ್ ಮಾಡಿದ್ರು. ಎಸ್, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಈಶ್ವರಪ್ಪನವ್ರಿಗೆ ಅಮಿತ್ ಶಾ ಅವರ ಕರೆ ಹೋಗಿರುವಂಥದ್ದು. ರಾಜ್ಯದಲ್ಲಿದ್ದಾರೆ ಇಲ್ಲಿ ಅಮಿತ್ ಶಾ ಅವರು. 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ, ಮತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಬಂಡೆದ್ದಿದ್ದಾರೆ, ಆ ಬಂಡಾಯ ಎಷ್ಟು ಮಟ್ಟಿಗೆ ಅಲ್ಲಿ ಆ ಅಭ್ಯರ್ಥಿ ಗೆಲ್ಲುವಂಥ ನಿಟ್ಟಿನಲ್ಲಿ ಕಂಟಕ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಯಡಿಯೂರಪ್ಪನವರು ಎಲ್ಲ ಅಸಮಾಧಾನವನ್ನ ಶಮನ ಮಾಡಿದ್ದಾರೆ, ಎಕ್ಸೆಪ್ಟ್ ಶಿವಮೊಗ್ಗ ಒಂದು ಗೆದ್ದು ಕಾಣಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಗೆ. ಎಸ್ ಕೃಷ್ಣ, ಇಲ್ಲಿ ಅಮಿತ್ ಶಾ ಅವರ ಕರೆ ಹೋಗಿದೆ ಈಶ್ವರಪ್ಪನವ್ರಿಗೆ. ಈಶ್ವರಪ್ಪನವ್ರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಕೊಟ್ರಂತೆ? ಅಮಿತ್ ಶಾ ಅವರು ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾಳೆ ದೆಹಲಿಗೂ ಕೂಡ ಬರುವಂತೆ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಈಶ್ವರಪ್ಪನವ್ರು ಏನಾದರೂ ಹೋಗ್ತಾರಾ ದೆಹಲಿಗೆ? ಅಲ್ಲಿಗೆ ಬಂಡಾಯ ಶಮನ ಆಗುವಂಥ ನಿಟ್ಟಿನಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆಯಾ, ಹೇಗೆ ಅಂತ? ಪೃಥ್ವಿರಾಜ್, ಈಗಾಗಲೇ ಹೈಕಮಾಂಡ್ ನಾಯಕರಿಂದ ಒಂದು ನಿರೀಕ್ಷೆ ಇತ್ತು ಈಶ್ವರಪ್ಪನವರಿಗೆ. ಯಾಕಂದ್ರೆ ಹೈಕಮಾಂಡ್ ಇಂದ ಏನಾದರೂ ಸೂಕ್ತ ಭರವಸೆ ಸಿಕ್ಕಿದ್ರೆ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಬಹುದು ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಈಶ್ವರಪ್ಪನವರು ಅಮಿತ್ ಶಾ ಅವರ ಮಾತಿನ ಬಳಿಕವಾಗಿ ಹಿಂದೆ ಸರಿಯುವಂತ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರ ಆಪ್ತ ಮೂಲಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಈಶ್ವರಪ್ಪನವರು ಕೂಡ ಶಿವಮೊಗ್ಗದಿಂದ ಕ್ಷೇತ್ರವಾಗಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಿದ್ರು, ಮತ್ತೆ ಪ್ರಚಾರಕ್ಕೂ ಕೂಡ ಸಜ್ಜಾಗಿದ್ರು, ಮತ್ತೆ ಪ್ರಚಾರವನ್ನ ಮಾಡೋದ್ರ ಮುಖಾಂತರ ಗೆಲುವಿಗೂ ಕೂಡ ಪೂರಕವಾದ ವಾತಾವರಣ ಕೂಡ ಮಾಡ್ತಾ ಇದ್ರು. ಮತ್ತೆ ಇದೇ ಒಂದು ವಿಚಾರ ರಾಜ್ಯ ಬಿಜೆಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ತವರು ಜಿಲ್ಲೆಯಾಗಿರ್ತಕ್ಕಂಥ ಶಿವಮೊಗ್ಗದಲ್ಲೇ ಈ ರೀತಿಯಾದಂತಹ ಒಂದು ರೀತಿ ರೆಬಲ್ ಆಯಿತು ಅಂದ್ರೆ ಸಹಜವಾಗಿಯೇ ಬೇರೆ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಿಂದ ಅಸಮಾಧಾನ ಉಂಟಾಗಿದೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಅಸಮಾಧಾನ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೂ ಕೂಡ ಲಾಭ ಆಗುತ್ತೆ ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇತ್ತು. ಹೀಗಾಗಿ ಅಮಿತ್ ಶಾ ಅವರು ಯಾವಾಗ ರಾಜ್ಯಕ್ಕೆ ಬಂದ್ರು ಅದಾದ ಬಳಿಕವಾಗಿ ಒಂದಷ್ಟು ಅತೃಪ್ತ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈಶ್ವರಪ್ಪನವರ ವಿಚಾರನೂ ಕೂಡ ಈಗಾಗಲೇ ಯಡಿಯೂರಪ್ಪನವರು ಅಮಿತ್ ಶಾ ಅವರ ಗಮನಕ್ಕೆ ತಂದಿರುವಂತದ್ದು. ಯಾವಾಗ ಈಶ್ವರಪ್ಪನ ನಡೆ ಗೊತ್ತಾಯಿತು ಅದಾದ ಬಳಿಕವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದೀಗ ಈಶ್ವರಪ್ಪನವರಿಗೆ ಖುದ್ದು ಕರೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದು ಸರಿಯಲ್ಲ, ಹೀಗಾಗಿ ನೀವು ಬನ್ನಿ, ನಾವು ಏನಿದ್ರು ಕೂಡ ಮಾತನಾಡೋಣ ಅನ್ನೋ ಸಂದೇಶವನ್ನ ಈಗ ತಾನೇ ಅಮಿತ್ ಶಾ ಅವರು ಈಶ್ವರಪ್ಪನವರಿಗೆ ಕೊಟ್ಟಿರುವಂತದ್ದು. ಈ ಅಮಿತ್ ಶಾ ಅವರು ಮಾತಿನ ಬಳಿಕವಾಗಿ ಇದೀಗ ಈಶ್ವರಪ್ಪನವರು ಮಾತನಾಡಿದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಮುಖವಾಗಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತ ನಿಟ್ಟಿನಲ್ಲಿ ಕೂಡ ಒಂದು ನಿರ್ಧಾರವನ್ನ ಪ್ರಕಟ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಮತ್ತೆ ಈಶ್ವರಪ್ಪನವರಿಗೂ ಕೂಡ ಬೇರೆ ಬೇರೆ ರೀತಿಯಾದ ಅವಕಾಶವನ್ನ ಅಂದ್ರೆ ಅವರ ಪುತ್ರರಿಗೆ ಈಗಾಗಲೇ ಏನು ಕಾಂತೇಶ್ ಅವರಿಗೆ ಅವರಿಂದ ಟಿಕೆಟ್ ಅನ್ನ ಕೇಳಿದ್ರು, ಆದ್ರೆ ಎಲ್ಲ ಒಂದ್ ಕಡೆ ಬೇರೆ ಬಸವರಾಜ ಬೊಮ್ಮಾಯಿಯವರಿಗೆ ಟಿಕೆಟ್ ಅನ್ನು ಕೊಡಲಾಗಿರುವಂತದ್ದು. ಆದ್ರೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಸಭೆ ಮೆಂಬರ್ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಮತ್ತೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡುವಂತದ್ದು, ಮತ್ತೆ ಬೇರೆ ಬೇರೆ ಅವಕಾಶಗಳನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಮತ್ತೆ ಈಶ್ವರಪ್ಪನವರಿಗೂ ಕೂಡ ಪಕ್ಷದಲ್ಲಿ ಗೌರವಯುತವಾಗಿ ನಡೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಯನ್ನ ಕೊಡುವುದಂತ ಆಧಾರದ ಮೇಲೆ ಇದೀಗ ಖುದ್ದು ಅಮಿತ್ ಶಾ ಅವರು ಈಶ್ವರಪ್ಪನವರಿಗೆ ದೂರವಾಣಿ ಮೂಲಕವಾಗಿ ಮಾತನಾಡಿರುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನು
ಅಭಿಪ್ರಾಯವನ್ನ ಪ್ರಕಟ ಮಾಡ್ತಾರೆ. ಅದೇನಿರುತ್ತೆ ಅಂತ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಆದರೆ ಸದ್ಯಕ್ಕಂತೂ ಯಾವುದೇ ಲೋಕಸಭಾ ಕ್ಷೇತ್ರಗಳಲ್ಲೂ ಅಸಮಾಧಾನ ಇರಬಾರದು, ಆ ಮುಖಾಂತರವಾಗಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಬೇಕು. ಆ ಒಂದು ಕಾರಣಕ್ಕೋಸ್ಕರವಾಗಿ ಯಾವುದೇ ಲೋಕಸಭಾ ಕ್ಷೇತ್ರಗಳು ಕೂಡ ಅತೃಪ್ತಿ ಇದ್ರು, ಯಾರೇ ಇದ್ರು ಕೂಡ ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಏನು ಅಮಿತ್ ಶಾ ಅವರು ಮುಂದಾಗಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಈಗ ಶಿವಮೊಗ್ಗದ ರೆಬಲ್ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರ ಜೊತೆಗೆ ಅಮಿತ್ ಶಾ ಅವರು ದೂರವಾಣಿ ಮುಖಾಂತರವಾಗಿ ಮಾತನಾಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.